ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ತಳವಾರ್. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತ ಸ್ವಾಗತ. ಇವತ್ತು ಕರ್ನಾಟಕದಲ್ಲಿ ಉಪಚುನಾವಣೆಯ ಕದನ ಜೋರಾಗಿದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಕಣ ರಂಗೇರಿದೆ. ಈಗಾಗಲೇ ಎರಡು ರಾಜಕೀಯ ಪಕ್ಷಗಳಿಂದ ನಾಮಪತ್ರಗಳನ್ನು ಸಲ್ಲಿಸಲಾಗಿದೆ. ಎರಡು ಕ್ಷೇತ್ರಗಳಲ್ಲೂ ಸಹಿತ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಈಗ ಸಾಕಷ್ಟು ಚರ್ಚೆಯಲ್ಲಿ ಇರುವಂಥದ್ದು ಮತ್ತು ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿ ಸಾಕಷ್ಟು ಕಾಂಗ್ರೆಸ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಅಲ್ಪಸಂಖ್ಯಾತ ಸಮುದಾಯ ಹಾಗೂ ಹಿಂದುಳಿದ ವರ್ಗಗಳಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಟಿಕೆಟ್ ಹಂಚಿಕೆಗೆ ತೀವ್ರ ವಿರೋಧವನ್ನು ವ್ಯಕ್ತವಾಗ್ತಾ ಇದೆ. ಈಗಾಗಲೇ ನಾಮಪತ್ರ ಸಲ್ಲಿಕೆ ಆಗಿದ್ರೂ ಸಹಿತ ಈ ಸಮುದಾಯಗಳು ಕಾಂಗ್ರೆಸ್ ವಿರುದ್ಧ ಕೆಂಡವನ್ನ ಕಾರ್ತಾ ಇದ್ದಾವೆ. ಕಾರಣ ಇಷ್ಟೇ, ಅಲ್ಲಿ ಒಂದೇ ಕುಟುಂಬಕ್ಕೆ ಪದೇ ಪದೇ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡುವ ಮುಖಾಂತರ ಏನು ಸಾಮಾಜಿಕ ನ್ಯಾಯ ಅಂತ ಹೇಳುತ್ತೆ ಕಾಂಗ್ರೆಸ್, ಅದು ನಮಗೆ ಅನ್ಯಾಯವನ್ನ ಮಾಡ್ತಾ ಇದೆ ಅಂತೇಳಿ ಅಲ್ಪಸಂಖ್ಯಾತ ಸಮುದಾಯದಿರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಹಾಗಿದೆ. HY ಮೇಟಿ ಇವರ ನಿಧನದಿಂದ ತೆರವಾಗಿರುವಂತಹ ಈ ಒಂದು ಕ್ಷೇತ್ರಕ್ಕೆ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಅವರ ಮಗನಾಗಿರುವಂತಹ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮಗನಾಗಿರುವಂತಹ ಸಮರ್ಥ್ ಏನಿದ್ದಾರೆ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಆದರೆ ಇಲ್ಲಿ ಅವರ ತಂದೆ ರಾಜ್ಯ ಸಚಿವರಿದ್ದಾರೆ, ತಾಯಿ ಸಂಸದೆಯಾಗಿದ್ದಾರೆ. ಈಗ ಮಗನಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಅಂದ್ರೆ ಒಂದೇ ಕುಟುಂಬದಲ್ಲಿ ಮೂವರಿಗೆ ಈ ರೀತಿಯಾಗಿ ಟಿಕೆಟ್ ಅನ್ನ ನೀಡುವುದು, ಉಳಿದವರು ನಾವೆಲ್ಲ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕೇವಲ ನಾವು ಮತ ಬ್ಯಾಂಕಿಗಾಗಿ ನಮ್ಮನ್ನ ಬಳಸ್ಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ನಾನು ಸಾಮಾಜಿಕ ನ್ಯಾಯದಡಿಯಲ್ಲಿ ಕೆಲಸವನ್ನ ಮಾಡ್ತೀನಿ, ನಾನೊಬ್ಬ ಸೋಷಿಯಲಿಸ್ಟ್ ಅಂತ ಏನ್ ಹೇಳ್ಕೊಳ್ತಾರೆ, ಅಂತಹ ಸಿದ್ದರಾಮಯ್ಯನವರಿಂದ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ರಾಜಕೀಯವಾಗಿ ಅನ್ಯಾಯವಾಗ್ತಾ ಇದೆ ಎನ್ನುವಂತ ಕೂಗು ಹೇಳ್ತಾ ಇದೆ. ಸಾರ್ವತ್ರಿಕ ಉಪಚುನಾವಣೆಗಳಲ್ಲೂ ಸಹಿತ ಏನು ವಿಧಾನಸಭೆ ಲೋಕಸಭೆಯಂತಹ ಸಾರ್ವತ್ರಿಕ ಚುನಾವಣೆಯಲ್ಲೂ ಸಹಿತ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರನ್ನ ಅಲಕ್ಷಿಸಲಾಗ್ತಾ ಇದೆ, ಅವರನ್ನ ಕಡೆಗಣಿಸಲಾಗ್ತಾ ಇದೆ. ಹೀಗಿದ್ರು ಇನ್ನು ಉಪಚುನಾವಣೆ ಸಂದರ್ಭದಲ್ಲಿ ಸಹಿತ ಅವರಿಗೆ ಅವಕಾಶಗಳನ್ನೇ ಕೊಡ್ತಾ ಇಲ್ಲ. ಅಲ್ಲಿಯೂ ಸಹಿತ ಪದೇ ಪದೇ ಒಂದೇ ಕುಟುಂಬಗಳಿಗೆ ಮಣೆಯನ್ನ ಹಾಕಲಾಗ್ತಾ ಇದೆ ಅನ್ನೋಂಥ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಸಿಎಂ ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವರ ನಂತರ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನ ನಡೆಸಿದ್ದಾರೆ ಎನ್ನುವಂತಹ ಒಂದು ದಾಖಲೆಯನ್ನ ಮೀರಿಸಿದ್ದಾರೆ. ಅವರಂತೆ ಇವರು ಸಹಿತ ಅಹಿಂದ ನಾಯಕರಾಗಿದ್ದಾರೆ ಅಂತ ಏನ್ ಹೇಳಲಾಗ್ತಾ ಇದೆ. ಅವರ ಬೆಂಬಲಿಗರು, ಹಿಂಬಾಲಕರು ಅವರನ್ನ ನಾಯಕರಂತಂದ್ರು ಏನು ಇವರು ಸಹಿತ ದೇವರಾಜ ಅರಸು ಅವರ ನಂತರ ಅವರ ರೀತಿಯಾಗಿದ್ದಾರೆ, ಅಹಿಂದ ನಾಯಕರು ಅಂತ ಹೇಳ್ತಾರೆ. ಆದರೆ ನಿಜವಾಗೂ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ರಾಜಕೀಯವಾಗಿ ಸಾಮಾಜಿಕ ನ್ಯಾಯದಲ್ಲಿ ಜನರಿಗೆ ನ್ಯಾಯವನ್ನು ಕೊಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ದೇವರಾಜ ಅರಸು ಅವರು ಅವತ್ತಿನ ಕಾಲಘಟ್ಟದಲ್ಲಿ ರಾಜಕೀಯ ನಿರ್ಧಾರಗಳನ್ನು ಎಷ್ಟು ಧೈರ್ಯವಾಗಿ ತೆಗೆದುಕೊಂಡಿದ್ರು, ಎಷ್ಟೋ ಅವ್ರ ನಿರ್ಧಾರ ಗಟ್ಟಿಯಾಗಿತ್ತು ಅನ್ನುವಂಥದ್ದು. ರಾಜಕೀಯವಾಗಿ ಹಿಂದುಳಿದವರು, ದಲಿತರು, ಅಲಕ್ಷಿತ ಸಮುದಾಯಗಳು, ಅಲ್ಪಸಂಖ್ಯಾತರು ಮುನ್ನೆಲೆಗೆ ಬರಬೇಕು ಅಂತೇಳಿ ಅವರು ತೆಗೆದುಕೊಂಡ ನಿರ್ಧಾರಗಳು ಯಾವ ರೀತಿಯಾಗಿತ್ತು ಅನ್ನೋದಾದ್ರೆ 1972ರಲ್ಲಿ 223 ವಿಧಾನಸಭಾ ಕ್ಷೇತ್ರಗಳಿರುವಂಥ ಚುನಾವಣೆಯಲ್ಲಿ 133 ವಿಧಾನಸಭಾ ಕ್ಷೇತ್ರಗಳಿಗೆ ದಲಿತರು, ಹಿಂದುಳಿದವರು, ಅಲಕ್ಷಿತ ಸಮುದಾಯಗಳು, ಯಾವುದೇ ರಾಜಕೀಯ ಕುಟುಂಬದ ಹಿನ್ನೆಲೆ ಇಲ್ಲದೆ ಇರುವಂತಹ ಹೊಸ ಮುಖಗಳಿಗೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ನೀಡಿದ್ರು. ಅವರು 1972ರಲ್ಲಿಯೇ 223 ವಿಧಾನಸಭಾ ಕ್ಷೇತ್ರಗಳಲ್ಲಿ 133 ವಿಧಾನಸಭಾ ಕ್ಷೇತ್ರಗಳಿಗೆ ತಳ ಸಮುದಾಯದಿಂದ ಬಂದಂತವರಿಗೆ ಟಿಕೆಟ್ ಅನ್ನ ನೀಡಿದ್ರು. ಉಳಿದ 90 ಕ್ಷೇತ್ರಗಳಿಗೆ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು ಸೇರಿದಂತೆ ಇತರೆ ಸಮುದಾಯಗಳಿಗೆ ಟಿಕೆಟ್ ಅನ್ನ ನೀಡಿದರು.
ಅಂದು ಕಾಂಗ್ರೆಸ್ 163 ಕ್ಷೇತ್ರಗಳಲ್ಲಿ ಗೆದ್ದು ಬರುತ್ತೆ. ಹೀಗೆ ಗೆದ್ದು ಬಂದಂತಹ 163 ಕ್ಷೇತ್ರಗಳಲ್ಲಿ 92 ವಿಧಾನಸಭಾ ಕ್ಷೇತ್ರಗಳಲ್ಲಿ SC ST ಸೇರಿದಂತೆ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದವರು ಶಾಸಕರಾಗಿದ್ದರು. ಪ್ರಥಮವಾಗಿ ಚುನಾವಣೆಗೆ ನಿಂತಂತವರು ಸಹಿತ ಅವತ್ತು ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ರು. ಬಟ್ ಅದಾದ ನಂತರ ರಾಜಕೀಯ ಸಾಕಷ್ಟು ಪಲ್ಲಟಗಳನ್ನ ಎದುರಿಸಿತು. ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಂತರಿಕ ಕಚ್ಚಾಟಗಳು, ವಿರೋಧಗಳು ಏನೇನೋ ಆಗಿ ರಾಜಕೀಯವಾಗಿ ಸಾಕಷ್ಟು ಬದಲಾವಣೆಗಳಾಯಿತು. ಮತ್ತೆ ರಾಜಕೀಯ ಅಧಿಕಾರ ಏನು ಮೇಲ್ವರ್ಗದವರ ಕೈ ಪಾಲಾಯಿತು. ಹೀಗಾಗಿ ಇವತ್ತಿಗೂ ಸಹಿತಾನು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ರಾಜಕೀಯವಾಗಿ ಮುನ್ನೆಲೆಗೆ ಬರಬೇಕು ಅಂತಂದ್ರೆ ಕಷ್ಟಪಡ್ತಾ ಇದ್ದಾರೆ. ಮತ್ತೆ ಪದೇ ಪದೇ ಯಾಕೆ ಈ ಕುಟುಂಬ ರಾಜಕಾರಣದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂದ್ರೆ ಇದೇ ಕಾರಣಕ್ಕೆ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಪ್ರಭುತ್ವದ ಒಂದು ಆಡಳಿತ ಈ ದೇಶದಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಇದು ಯಾವುದೇ ರಾಜಕೀಯ ಪಕ್ಷವನ್ನು ಬಿಟ್ಟಿಲ್ಲ. ಒಂದೇ ಕುಟುಂಬದಲ್ಲಿ ಇಬ್ಬರಿಗೆ ಮೂವರಿಗೆ ಟಿಕೆಟ್ ಅನ್ನ ನೀಡುವಂಥದ್ದು. ಅದು ಬಲಿಷ್ಠವಾಗಿರುವಂತಹ ಈ ಸಮುದಾಯದಲ್ಲಿರುವಂತವರಿಗೆ, ಮೇಲ್ವರ್ಗದಲ್ಲಿರುವಂತವರಿಗೆ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಜಾತಿ ಕಾರಣದಿಂದಲೂ ಸಹಿತ ಬಲಿಷ್ಠರಾಗಿರುವಂತವರಿಗೆ ಒಂದೇ ಮನೆಯಲ್ಲಿ ಇಬ್ಬರಿಗೆ, 3 ಜನಕ್ಕೆ, 4 ಜನಕ್ಕೆ ಟಿಕೆಟ್ ಅನ್ನು ಕೊಡುವಂಥದ್ದು. ಒಬ್ರು ವಿಧಾನಸಭಾ ಕ್ಷೇತ್ರದಲ್ಲಿ, ಒಬ್ರು ಲೋಕಸಭಾ ಕ್ಷೇತ್ರದಲ್ಲಿ, ಒಬ್ರು ವಿಧಾನ ಪರಿಷತ್ನಲ್ಲಿ, ಒಬ್ರು ರಾಜ್ಯಸಭೆಯಲ್ಲಿ. ಹೀಗೆ ಒಂದೇ ಮನೆಯಲ್ಲಿ ಅವರು ಎಲ್ಲರೂ ಅಧಿಕಾರ ಕೇಂದ್ರಿತವಾಗಿರುವಂಥದ್ದು. ಹೀಗಾಗಿಯೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಏನು ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತವಾಗಿರುವಂಥದ್ದು. CM ಸಿದ್ದರಾಮಯ್ಯವರು ನಾನು ಏನು ಸೋಷಿಯಲಿಸ್ಟ್ ಹೇಳ್ಕೋತಾರೋ, ಲೋಹಿಯಾ ವಿಚಾರಗಳನ್ನ ಅಳವಡಿಸ್ಕೊಂಡಿದ್ದೀನಿ, ಅವರಂತೆ ನಡೀತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನ ಹೇಳ್ತಾರೋ, ಅದು ಎಲ್ಲರಲ್ಲೂ ಇರಬೇಕು ಅನ್ನುವಂಥದ್ದು ಏನ್ ಹೇಳ್ತಾರೋ, ನಿಜಕ್ಕೂ ಅವರು ಆ ರೀತಿಯಾಗಿ ನಡ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅವರು ಈ ರೀತಿಯಾಗಿ ಉಪಚುನಾವಣೆಯಲ್ಲೂ ಸಹಿತ ಬೇರೆಯವರಿಗೆ ಟಿಕೆಟ್ ಅನ್ನು ಕೊಡಿಸುವಲ್ಲಿ ಎಡೆಯಿರುವಂಥದ್ದು ಈ ಎಲ್ಲ ಪ್ರಶ್ನೆಗಳನ್ನ ಹುಟ್ಟು ಹಾಕುವಂತೆ ಮಾಡಿದೆ. ಅಂತ ಒಂದು ಸಂದರ್ಭದಲ್ಲಿ ಇವರ ಮಾತುಗಳು ಕೇವಲ ಬರೀ ಮಾತುಗಳು. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರನ್ನು ವೋಟ್ ಬ್ಯಾಂಕ್ ಅನ್ನ ಮಾಡಿಕೊಂಡು ತಾವೇ ಪದೇ ಪದೇ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥದ್ದು. ಮಾತೆತ್ತಿದರೆ ಬಸವಣ್ಣನ ವಿಚಾರಗಳನ್ನು ಹೇಳ್ತಾರೆ, ಅಂಬೇಡ್ಕರ್ ವಿಚಾರಗಳನ್ನು ಹೇಳ್ತಾರೆ, ಸಂವಿಧಾನ, ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತಾರೆ. ಬಟ್ ವಾಸ್ತವದಲ್ಲಿ ಅವರು ಹಾಗೆ ನಡೆದುಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ರಾಜಕೀಯವಾಗಿ ಆ ರೀತಿ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ನಾನು ಈಗಾಗಲೇ ಏನು ದೇವರಾಜ ಅರಸು ಅವರು 1972ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ಸಂಬಂಧಪಟ್ಟಂತೆ ಏನು ಅಂಕಿಅಂಶಗಳನ್ನು ಹೇಳಿದ್ನೋ, ಈ ಕುರಿತು ಖ್ಯಾತ ಪತ್ರಕರ್ತರಾಗಿದ್ದಂತಹ ಒಡ್ಡರಸೆ ರಘುರಾಮ್ ಶೆಟ್ಟಿ ಅವರು ಬರೆದಂತಹ ಬಹುಮುಖ ಅರಸು ಅನ್ನುವಂಥ ಪುಸ್ತಕದಲ್ಲಿ ಸುದೀರ್ಘವಾಗಿ ದೇವರಾಜ ಅರಸು ಅವರ ಬದುಕನ್ನು ಅದು ತೆರೆದಿಡುವಂಥ ಒಂದು ಅದ್ಭುತವಾದಂಥ ಪುಸ್ತಕ. ದೇವರಾಜ ಅರಸು ಅವರು ಏನಾಗಿದ್ದರು, ಕಾಂಗ್ರೆಸ್ನ ಯಾವ ಒಳ ಹೊರಗುಗಳು ಏನಾಗಿತ್ತು, ಅವರ ಬದುಕು ಏನಾಗಿತ್ತು, ಅವರ ಕಂಡು ನಿರ್ಧಾರಗಳು ಏನು, ಅವರ ಸೈದ್ಧಾಂತಿಕ ನಿಲುವುಗಳು ಏನಾಗಿದ್ದು, ಅವರ ವಿಚಾರಗಳು ಹೇಗಿತ್ತು, ಅವರ ಖಾಸಗಿ ಬದುಕು ಇರಬಹುದು, ರಾಜಕೀಯ ಬದುಕು ಇರಬಹುದು. ಇಂದಿರಾ ಗಾಂಧಿ ಅವರು ಸಹಿತ ಯಾವ ಕಾರಣಕ್ಕಾಗಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಆ ಸಂದರ್ಭದಲ್ಲಿ. ಹಲವಾರು ವಿಚಾರಗಳನ್ನ ಆ ಬಹುಮುಖ ಅರಸು ಅನ್ನುವಂತ ಒಂದು ಪುಸ್ತಕದಲ್ಲಿ ಇದೆ. ಅಂತಹ ಅರಸು ರೀತಿ ನಾವು ಅಂತ ಹೇಳ್ಕೊಳ್ತಾ ಇರುವಂತ ಇವತ್ತಿನ ಕಾಂಗ್ರೆಸ್ನ ನಾಯಕರಲ್ಲಿ ಅವರಂತೆ ಗಟ್ಟಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರಾ ಅನ್ನುವಂಥದ್ದು. 2013ರಲ್ಲಿ ಸಹಿತ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ರೀತಿ ವಿಧಾನ ಕ್ಷೇತ್ರದಲ್ಲಿ ಆಗಿರುವಂತಹ ಘಟನೆ. 2013ರಲ್ಲಿ ಸಲೀಂ ಅಹಮದ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಆಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಟಿಕೆಟ್ ಅನ್ನ ನೀಡಿತ್ತು. ಆ ಟಿಕೆಟ್ ಅನ್ನ ತೆಗೆದುಕೊಂಡು ಬಂದು ಮತಕ್ಷೇತ್ರಕ್ಕೆ ಬಂದ ಸಂದರ್ಭದಲ್ಲಿ ಬಹುದೊಡ್ಡ ಗಲಾಟೆಗಳಾಯಿತು. ಬಿ ಫಾರ್ಮ್ ಅನ್ನ ಅವ್ರಿಗೆ ಏನ್ ಕೊಟ್ಟಿದ್ರು ಅದನ್ನು ಹರಿದು ಹಾಕಲಾಯಿತು. ಅವತ್ತು ಅವರು ಸಲೀಂ ಅವರು ಕಣ್ಣೀರನ್ನ ಹಾಕದ್ರು. ಬಟ್ ಈಗೂ ಸಹಿತ ಪರಿಸ್ಥಿತಿ ಏನೂ ಬದಲಾಗಿಲ್ಲ. ಹಾಗಾಗಿ ಅಂಬೇಡ್ಕರ್ ಅವರು ಹೇಳ್ತಾರೆ, ನಮ್ಮ ಮತಗಳನ್ನ ಯಾವುದೇ ಕಾರಣಕ್ಕೂ ನಾವು ಮಾರ್ಕೊಳ್ಬಾರ್ದು ಅನ್ನುವಂಥದ್ದು. ಈ ಪ್ರಜ್ಞೆ ನಮ್ಮಲ್ಲಿ ಇತ್ತು ಅಂತಂದ್ರೆ
ಇವತ್ತು ಏನು ರಾಜಕಾರಣಿಗಳು ಯಾವ ಸಮುದಾಯಗಳನ್ನ ತಮ್ಮ ಮತ ಬ್ಯಾಂಕ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಎಲ್ಲ ಜನರು ಜಾಗೃತಿ ಆದಾಗ ಇವರೆಲ್ಲರಿಗೂ ಸಹಿತ ಪಾಠವನ್ನ ಕಲಿಸಬಹುದು. ಅಧಿಕಾರದ ಹಪಾಪಿಯಿಂದ ಇವರೆಲ್ಲರೂ ತಮ್ಮಲ್ಲೇ ಇರ್ಬೇಕಂತ ಏನ್ ಹೇಳ್ತಾ ಇದ್ದಾರೋ ಅವರೆಲ್ಲರಿಗೂ ಸಹಿತ ತಕ್ಕ ಪಾಠವನ್ನ ಕಲಿಸಬಹುದು. ಇಲ್ರಿ 1972ರ ಸಂದರ್ಭದಲ್ಲಿಯೇ ನೀವು 133 ವಿಧಾನಸಭಾ ಕ್ಷೇತ್ರಗಳಿಗೆ ಹೆಸರೇ ಗೊತ್ತಿಲ್ಲದಂತಹ ಸಮುದಾಯಗಳಿಗೆ ರಾಜಕೀಯದ ಹಿನ್ನೆಲೆ ಇಲ್ಲದಂತವ್ರಿಗೆ ಒಂದು ಶಾಸಕರನ್ನಾಗಿ ಮಾಡಿರುವಂತಹ ದೇವರಾಜ್ ಅರಸು ಅವರಲ್ಲಿ ಅವ್ರ ಹೆಸರುಗಳನ್ನ ಹೇಳಿಕೊಳ್ತಾರೆ ಇವತ್ತಿನ ನಾಯಕಗಳಿಗೆ. ಇವತ್ತಿನ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳನ್ನ ಅಥವಾ ಲೋಕಸಭಾ ಕ್ಷೇತ್ರಗಳನ್ನ ತೆಗೆದುಕೊಂಡು ನೋಡಿ, ಪ್ರತಿ ಒಂದು ಕ್ಷೇತ್ರದಲ್ಲಿ ಸಹಿತ ಕುಟುಂಬ ರಾಜಕಾರಣದಿಂದ ಬಂದಂತವರು ಅತಿ ಹೆಚ್ಚು ಜನಸಂಖ್ಯೆ ಅಧಿಕಾರದಲ್ಲಿ ಇರೋದು. ಹಲವಾರು ಕ್ಷೇತ್ರಗಳಲ್ಲಿ ತಂದೆ ಮಗ, ತಂದೆ ಮಗಳು, ತಾಯಿ ಗಂಡ ಹೆಂಡತಿ ಇಂಥವ್ರ ಅಧಿಕಾರದಲ್ಲಿ, ಅಂದ್ರೆ ಒಂದೊಂದೇ ಮನೆಯಲ್ಲಿ 2-3 ಜನರಲ್ಲಿ ಅಧಿಕಾರ ಇದೆ. ಒಬ್ರು ವಿಧಾನಸಭಾ ಕ್ಷೇತ್ರದಲ್ಲಿ, ಒಬ್ರು ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಾರೆ, ಒಬ್ರು ವಿಧಾನ ಪರಿಷತ್ತಲ್ಲಿ ಇರ್ತಾರೆ, ಒಬ್ರು ರಾಜ್ಯಸಭೆಯಲ್ಲಿ ಇರ್ತಾರೆ. ಈಗ ಹಾವನೂರವರು ಇರ್ಬೋದು, ರಾಚಪ್ಪ ಮಲ್ಲಪ್ಪ ದೇಶವಾಯಿ ಅವರು ಇರ್ಬೋದು, MI ಗೋರ್ಪಡೆ ಇರ್ಬೋದು, ನಜೀರ್ ಸಾಬ್ ಇರ್ಬೋದು. ಇಂತಹ ರಾಜಕೀಯ ನಾಯಕರು ಹೀಗೆ ಸಿಗ್ತಾರಾ ಅನ್ನುವಂಥದ್ದು. ಇವತ್ತು ಹಣ ಇಲ್ಲದೆ, ತೋಳ್ಬಲ ಇಲ್ಲದೆ, ಜಾತಿ ಬಲದೆ ಇಲ್ಲದೇನೆ ಇರುವಂತವ್ರು ಯಾರಾದ್ರೂ ಚುನಾವಣೆಗೆ ನಿಂತು ಗೆದ್ದು ಬರಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ಕೊಂಡ್ರೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳೇ ಕೇಳಿ ಬರ್ತಾ ಇದೆ ಹೊರತು ಸಾಧ್ಯ ಅನ್ನುವಂಥದ್ದು ಯಾರಿಂದಲೂ ಕೇಳಿ ಬರ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ನಮ್ಮ ರಾಜಕೀಯವನ್ನ ಕಲುಷಿತಗೊಳಿಸಿದ್ದಾರೆ. ಏನು ಈ ಕಾಂಗ್ರೆಸ್ ನಾಯಕರಾದರೂ ಸಹಿತ ಪದೇ ಪದೇ ಹೇಳ್ತಾರಲ್ಲ, ಪ್ರಜಾಪ್ರಭುತ್ವ, ಸಂವಿಧಾನ, ಅಂಬೇಡ್ಕರ್ ಅವರ ವಿಚಾರಗಳನ್ನ ಏನ್ ಹೇಳ್ತಾರೆ, ಅವರಂತಾದ್ರೂ ಆ ಹೇಳುವಂತ ಮಾತಿನ ತಕ್ಕಂತಾದ್ರೂ ನಡೆದುಕೊಳ್ಬಾರ್ದ ಅನ್ನುವಂಥ ಪ್ರಶ್ನೆಯನ್ನು ಜನರು ಕೇಳ್ತಾ ಇದ್ದಾರೆ. ನಿಜಕ್ಕೂ ಇಲ್ಲಿ ಈ ರೀತಿ ಹೇಳುವಂತ ಮಾತು ಹೇಳುವಂತ ನಾಯಕರು ಆ ಸಮುದಾಯಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು. ಹಾಗಾಗಿ ಜನರು ಸಹಿತ ರಾಜಕೀಯ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಬೇಕಾಗಿದೆ. ಮತದಾರರು ರಾಜಕೀಯ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಬೇಕಾಗಿದೆ. ಇಲ್ಲಿ ಅಂಬೇಡ್ಕರ್ ಅವರು ಹೇಳಿದ್ದು ಯಾವುದೇ ಕಾರಣಕ್ಕೂ ನಿಮ್ಮ ಮತಗಳನ್ನ ಮಾರ್ಕೊಳ್ಬೇಡಿ ಅಂತ ಹೇಳಿ. ಇದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಮತಗಳನ್ನ ನಾವು ಮಾರ್ಕೊಂಡ್ರೆ ಪದೇ 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 ನಾವು ರಾಜಕೀಯದ ಅಧಿಕಾರದಿಂದ ವಂಚಿತರಾಗ್ತೀವಿ. ಯಾವುದೇ ಕಾರಣಕ್ಕೂ ಸಹಿತ ನಮ್ಮ ಸಮುದಾಯಗಳಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಧ್ವನಿ ಇಲ್ಲದ ಸಮುದಾಯಗಳಿಗೆ ಯಾವತ್ತೂ ರಾಜಕೀಯ ಅಧಿಕಾರ ಸಿಗುವುದಿಲ್ಲ, ರಾಜಕೀಯ ಸ್ಥಾನಮಾನಗಳು ಸಿಗುವುದಿಲ್ಲ. ನಾವು ಹಿಂಗೆ ಶತಶತಮಾನಗಳು ಸಹಿತ ಬರೀ ಹೋರಾಟ, ಪ್ರತಿಭಟನೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಹೋಗ್ಬೇಕಾಗುತ್ತೆ ಹೊರತು ಬೇರೇನೂ ಆಗೋದಿಲ್ಲ. ಹಾಗಾಗಿ ಅವಕಾಶ ಸಿಕ್ಕ ಸಂದರ್ಭದಲ್ಲಿ, ಅವಕಾಶ ಒಳೆದು ಬಂದ ಸಂದರ್ಭದಲ್ಲಿ ತಮ್ಮ ಮತಗಳ ಮೂಲಕವೇ ಏನು ಈ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಪ್ರಭುತ್ವವನ್ನ ಮುಂದುವರಿಸಿಕೊಂಡು ಹೊಂಟಿದಾರೋ ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕಿದೆ. ಬಾಯಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳೋದು, ಮನಸ್ಸಿನಲ್ಲಿ ಅದೇ ಪ್ರಭುತ್ವ, ಅದೇ ಆಡಳಿತದ ವಿಕಾರ, ಅದೇ ಜಮೀನ್ದಾರಿ ಪದ್ಧತಿ ಈ ರೀತಿಯಾಗಿ ಒರೆಸ್ಕೊಂಡು ಹೊಂಟಿದಾರಲ್ಲ, ಅಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕಾದ್ರೆ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳೋ ಪಾಠ ಇದೆ. ಆ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ನಮ್ಮ ಮತಗಳ ಮೂಲಕ ಯಾವುದೇ ರಾಜಕೀಯ ಪಕ್ಷ ಇರಲಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕಾಗಿದೆ. ಯಾಕಂದ್ರೆ ಇವತ್ತು ಕುಟುಂಬ ರಾಜಕಾರಣ ಅನ್ನುವಂಥದ್ದು ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲಿದೆ. ಮತದಾರರು ತುಂಬಾ ಜಾಗೃತರಾಗಿ ಈ ಏನು ಕರ್ನಾಟಕದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳು ಏನು ಉಪಚುನಾವಣೆ ನಡೀತಾ ಇದೆ, ಈ ಉಪಚುನಾವಣೆ ಸಂದರ್ಭದಲ್ಲಾದರೂ ಸಹಿತ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಮತಗಳನ್ನ ಮಾರಿಕೊಳ್ಳದೆ ನಿಮ್ಮ ಆತ್ಮಸಾಕ್ಷಿ ಅನುಗುಣವಾಗಿ ಮತಗಳನ್ನು ಹಾಕುವ ಮುಖಾಂತರ ಯಾರು ಪ್ರಜಾಪ್ರಭುತ್ವದ ವಿರೋಧಿ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅವರಿಗೆ ತಕ್ಕ ಪಾಠವನ್ನ ಕಲಿಸುವಂತಹ ಒಂದು ಅವಕಾಶ ಇದೆ. ಇದು ಮುಂಬರುವಂತಹ ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲೂ ಸಹಿತ ಇದೇ ರೀತಿ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಈ ದೇಶದಲ್ಲಿ ಕುಟುಂಬ ರಾಜಕಾರಣ ಹೋಗ್ಬೇಕು ಅನ್ನುವಂಥದ್ದಾಗಿದ್ರೆ, ನಿಜವಾಗೂ ಸಂವಿಧಾನಬದ್ಧವಾಗಿ ಆಡಳಿತ, ನಿಜವಾಗೂ ಪ್ರಜಾಪ್ರಭುತ್ವ ರೀತಿಯಲ್ಲಿ ಇಲ್ಲಿ ನಾವು ರಾಜಕೀಯ ವ್ಯವಸ್ಥೆ ನಡಿಬೇಕು ಅನ್ನೋದಾದ್ರೆ ನಾವೆಲ್ಲರೂ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಮತ ಹಾಕುವ ಸಂದರ್ಭದಲ್ಲಿ ವಿಚಾರ ಮಾಡಿ ತಾವು ಮತವನ್ನ ಹಾಕಬೇಕಿದೆ. ಇಲ್ಲದೆ ಹೋದ್ರೆ ಕೇವಲ ಮತ ಬ್ಯಾಂಕ್ಗಳಾಗಿ ಉಳಿದುಕೊಳ್ಳುತ್ತಾರೆ ಹೊರತು ಅಧಿಕಾರ ಯಾವತ್ತೂ ಸಿಗೋದಿಲ್ಲ.
ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ಸ್ಟೋರಿಗಳು, ವರದಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.